ಒಂದೊಳ್ಳೆ ಸಿನಿಮಾ. ಸೊ ಮಿಸ್ ಮಾಡದೆ ನೋಡಿ. ನಿಮ್ಮ ವಸ್ತುಗಳ ಕೈಲಿ ಇಟ್ಕೊಂಡೇ ನೋಡಿ. ಇದೊಂದು ಪೋಸ್ಟ್ರು ನೋಡಿ. ದಟ್ ಪೋಸ್ಟಲ್ಲಿ ಜನಗಳೇ ನಮ್ಮ ಸುತ್ತಮುತ್ತ ಹಿಂಗಿರ್ತಾರೆ ಅಂತ ಹೇಳೋವಂಥ ಒಂದು ಸಿನಿಮಾ ಇದು. ಒಳ್ಳೆಯದಾಗಲಿ. ದಿಲೀಪ್ ರಾಜ್ ಅವ್ರ ಪಾತ್ರನ ಸೂಕ್ಷ್ಮವಾಗಿ ಗಮನಿಸಿ. ನಮ್ಮ ರಿಯಾಲಿಟಿಗೆ ತುಂಬ ಹತ್ತಿರವಾಗಿರುವಂಥ ನಿರಂಜನ್ ಆ ಪಾತ್ರ ನೋಡಿ ತುಂಬ ಥ್ರಿಲ್ ಆಗ್ಬಿಟ್ರು. ಸೊ ಒಳ್ಳೆಯದಾಗಲಿ ಎಂಟರ್ ತಂಡಕ್ಕೆ. ನಿರ್ದೇಶಕರಲ್ಲಿ ಒಂದು ಒಳ್ಳೆ ವಿಷನ್ ಇದೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟರ್ ಟೀಮ್. ವರ್ಷದ ಮೊದಲ ರಿಲೀಸ್ ಇದು. ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟರ್ ಟೀಮ್. ಅಪೂರ್ವ ಇರ್ಬೋದು, ಶಿಲ್ಪ ಇರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ದಿಲೀಪ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ದಿಲೀಪ್ ಸರ್ ಪಾತ್ರನ ಇನ್ಸ್ಪಿರೇಷನ್ ಅಂತ ಯೋಚನೆ ಮಾಡ್ತಾರೆ. ನಾನು ನಿರಂಜನ್ ಹತ್ರ ಅದೇ ಚರ್ಚೆ ಮಾಡ್ತಾ ಇದ್ದೆ. ಒಳ್ಳೆಯದಾಗಲಿ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಟು ದ ಎಂಟರ್ ಟೀಮ್. ನಾನು ಕೈ ಭಾಳ ಹುಷಾರು. ಅದಕ್ಕೆ ಗೋಲ್ಡ್ ಹಾಕೊಂಬರಲ್ಲ, ಬರಗೈಲಿ ಬರೋದು ಎಲ್ಲ ಬಿಚ್ಚಿಟ್ಬಿಟ್ಟು ಒಂದು ಶರ್ಟು ಒಂದು ಪ್ಯಾಂಟ್ ಹಾಕೊಂಡು ಸಿಂಪಲಾಗಿ ಬರ್ತೀನಿ. ನಾನು ಯಾಮಾರಲ್ಲ ಗುರು, ಬೇರೆಯವ್ರನ್ನ ಯಾಮಾರಿಸ್ತೀನಿ. ನಾನು ಯಾಮಾರೋ ಮಗ ಅಲ್ಲ ಒಂದು. ಆ್ಯಂಡ್ ಅಷ್ಟು ಸುಲಭವಾಗಿ ನಾನು ಯಾಮಾರಲ್ಲ. ತುಂಬ ಹುಷಾರು ನಾನು. ನನ್ನ ವಸ್ತುಗಳಿಗೆ ನಾನೇ ಜವಾಬ್ದಾರಿ. ನಾನು ಯಾವುದೂ ಯಾಮಾರಲ್ಲ. ನೋಡಿ, ಒಂದು ಗೋಲ್ಡ್ ಹಾಕೊಂಬರಲ್ಲ, ಏನೂ ಇಲ್ಲ ನನ್ನ ಹತ್ರ. ಸೊ ಕಳ್ಕೊಳ್ಳೋ ಅಂಥ ಪ್ರಮೇಯ ಬರಲ್ಲ. ಬಟ್ ದಿಸ್ ಪೋಸ್ಟರ್ ಒಂದು ಒಳ್ಳೆಯ ಯುನೀಕ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ. ನನಗೆ ಶಿಲ್ಪ ಅವ್ರ ಪಾತ್ರ ಆ್ಯಂಡ್ ಅಪೂರ್ವ, ದಿಲೀಪ್ ಸರ್ ಪಾತ್ರ ತುಂಬ ಮನ್ಸು ಮುಟ್ಟೋಂಗಿತ್ತು. ಒಳ್ಳೆದಾಗಲಿ ಎಂಟರ್ ಟೀಮ್ಗೆ. ಡೈರೆಕ್ಟ್ರಿಗೆ ಒಂದು ಒಳ್ಳೆ ವಿಷನ್ ಇದೆ. ಅವ್ರ ಶಾರ್ಟ್ಸ್ ತೆಗ್ದಿರೋ ರೀತಿ ನನಗೆ ಇಷ್ಟ ಆಯಿತು, ಕೆಲವು ಶಾರ್ಟ್ಸ್. ಥ್ಯಾಂಕ್ ಯು.